ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಖಾರ ಬಾತು. ಖಾರ ಬಾತು ಅಂದರೆ ಉಪ್ಪಿಟ್ಟಲ್ಲ, ಈರುಳ್ಳಿ ರವೆ ಒಗ್ಗರಣೆ ಹಾಕೋದು ಉಪ್ಪಿಟ್ಟು. ಖಾರ ಬಾತಿಗೆ ಮಸಾಲೆ ಮತ್ತು ತರಕಾರಿ ಹಾಕುವಂಥದ್ದು ಖಾರ ಬಾತು. ಈ ಖಾರ ಬಾತನ್ನು ಹೋಟೆಲ್ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನೀವು ಇನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಖಾರ ಬಾತ್ ಮಾಡೋದಕ್ಕೆ ನಾನಿಲ್ಲಿ ಬಾಣಲಿನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನೋಡಿ, ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನಷ್ಟು ಜೀರಿಗೆ, ಹಾಗೆಯೇ ಅರ್ಧ ಸ್ಪೂನಷ್ಟು ಕಡಲೆಬೇಳೆನೂ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಬಾಡಿದೆ ಅಂತಂದಮೇಲೆ ನಾನಿಲ್ಲಿ ಒಂದು 10 ರಿಂದ 15 ಗೋಡಂಬಿ ಬೀಜನ ಸೇರಿಸ್ತಾ ಇದ್ದೀನಿ. ಗೋಡಂಬಿನೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ನೋಡಿ, 1 ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ. ಹಾಗೆಯೇ ನೋಡಿ, 1 ಟೇಬಲ್ ಸ್ಪೂನಷ್ಟು ಕರಿಬೇವಿನ ಸೊಪ್ಪನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಬಾಡಿಸ್ಕೊಳ್ಳಿ ಒಗ್ಗರಣೆನ. ನೋಡಿ, ಉಪ್ಪಿಟ್ಟು ಅಂದಮೇಲೆ ಈ ಸ್ಟೇಜಲ್ಲಿ ರವೆ ಹಾಕ್ಕೊಂಡು ಹುರ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಅದು ಉಪ್ಪಿಟ್ಟು. ಖಾರ ಬಾತು ಅಂದಮೇಲೆ ಅದು ಡಿಫ್ರೆಂಟ್. ಅದಕ್ಕೆ ಮಸಾಲೆ ಪುಡಿ ಹಾಕ್ತೀವಿ, ತರಕಾರಿ ಎಲ್ಲ ಹಾಕಿದರೆ ಅದು ಖಾರ ಬಾತು. ಇಲ್ಲಿ ನಾನು 1 ಕಪ್ಪಿನಷ್ಟು ಮೀಡಿಯಮ್ ರವೆ, ಬಾಂಬೆ ರವೆನ ಹಾಕ್ತಾಯಿದ್ದೀನಿ. ನೋಡಿ, ಬಾಂಬೆ ರವೆನೇ ಹಾಕಬೇಕು ಉಪ್ಪಿಟ್ಟಿಗೆ, ಸಣ್ಣ ರವೆ ಹಾಕೋಕೆ ಹೋಗಬೇಡಿ. ಈಗ ಮೀಡಿಯಮ್ ರವೆನ ಆ ಒಗ್ಗರಣೆಗೆ ಹಾಕ್ಕೊಂಡು ಒಂದು 7 ರಿಂದ 8 ನಿಮಿಷ ಸಣ್ಣ ಊರಿನಲ್ಲಿ ಇದು ರವೆ ಘಮ್ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಕಲರ್ ಚೇಂಜ್ ಆಗೋ ಅವಶ್ಯಕತೆ ಇಲ್ಲ, ಘಮ್ ಅಂತ ಸ್ಮೆಲ್ ಬಂದರೆ ಸಾಕು. ಒಂದು 7 ರಿಂದ 8 ನಿಮಿಷ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ಈಗೆಲ್ಲ ಹುರಿದಾಗಿದೆ. ಇದನ್ನು ಒಂದು ತಟ್ಟೆಗೆ ಹಾಕಿ ಆರಕ್ಕೆ ಬಿಡಿ. ಇದನ್ನು ರವೆನ ಸಣ್ಣೂರಿನಲ್ಲಿ ಹುರ್ಕೊಳ್ಳೋದು ತುಂಬಾ ಮುಖ್ಯ. ಕೆಲವರು ಇದರಲ್ಲಿ ಅರ್ಜೆಂಟ್ ಮಾಡ್ತಾರೆ, ಇದನ್ನು ಅರ್ಜೆಂಟ್ ಮಾಡಬೇಡಿ. ಸ್ಲೋ ಆಗಿ ಪೇಷನ್ಸಿಂದ ಇದನ್ನು ಹುರ್ಕೋಬೇಕಾಗುತ್ತೆ. ಈಗ ಅದೇ ಬಾಣಲಿನಲ್ಲಿ ನಾನು 2 ಕಪ್ಪಿನಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. 2 ರಿಂದ 2.5 ಕಪ್ಪಿನಷ್ಟು ನೀರನ್ನ ಸೇರಿಸಬಹುದು. ಬಿಸಿ ಬಿಸಿ ತಿಂತೀವಿ ಅಂತಂದರೆ 2 ಕಪ್ಪು ನೀರು ಸಾಕು. ಆರಿದ್ಮೇಲೆ ತಿಂತೀವಿ ಅಂದರೆ 2.5 ಕಪ್ ನೀರು ಹಾಕಬೇಕಾಗುತ್ತೆ. ಈ ನೀರಿಗೆ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ವಾಂಗಿಬಾತ್ ಪೌಡ್ರ್ ಹಾಕಿದರೆ ಖಾರ ಬಾತು ಎಕ್ಸಲೆಂಟ್ ಆಗಿರುತ್ತೆ. ವಾಂಗಿಬಾತ್ ಪೌಡ್ರ್ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಸಾಂಬಾರು ಪುಡಿನ ಸೇರಿಸಿ, ರಸಂ ಪುಡಿನ ಸೇರಿಸಿ, ಟೇಸ್ಟ್ ಚೆನ್ನಾಗೇ ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನು ಇದೇ ಸ್ಟೇಜಲ್ಲಿ ಸೇರಿಸ್ತಾ ಇದ್ದೀನಿ. ಎಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಕುದಿ ಬರಲಿ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ನೋಡಿ, ನಾನು ಅರ್ಧ ಕಪ್ಪಿನಷ್ಟು ತರಕಾರಿನ ಬೇಯಿಸಿಟ್ಕೊಂಡಿದ್ದೀನಿ. ಯಾವ ತರಕಾರಿ ಅಂದರೆ ಬಟಾಣಿ, ಕ್ಯಾರೆಟು, ಬೀನ್ಸು ಎಲ್ಲ ಸೇರಿಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಯಾವ ತರಕಾರಿನಾದರೂ ಹಾಕ್ಬೋದು, ಬದನೆಕಾಯಿ ಹಾಕ್ಬೋದು, ಕ್ಯಾಪ್ಸಿಕಮ್ ಹಾಕ್ಬೋದು, ಯಾವ ತರಕಾರಿ ನಿಮ್ಗೆ ಇಷ್ಟನೋ ಅದನ್ನು ಸೇರಿಸ್ಬೋದು. ಬೇಯಿಸಿರೋಂಥ ತರಕಾರಿನ ನೀರಿಗೆ ಸೇರಿಸ್ತಾಯಿದ್ದೀನಿ. ನೆನ್ಪಿಟ್ಕೊಳ್ಳಿ, ನಾನು ತರಕಾರಿ ಬೇಯಿಸಿದ್ದೀನಿ. ಆಗಲೇ ಬೇಯಿಸಿರೋಂಥ ತರಕಾರಿ ನಾನು ನೀರಿಗೆ ಸೇರಿಸ್ಬಿಟ್ಟು ನೀರು ಕುದೀತಿದೆ ಇರಬೇಕಾದ್ರೆ ನಾನು ಹುರ್ಕೊಂಡಿರೋಂಥ ರವೆ ಒಗ್ಗರಣೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡು ರವೆ ಹಾಕ್ಕೊಂಡು ಕೈಯಲ್ಲಿ ಆಡಿಸ್ತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಬಿಟ್ಟರೆ ಕೊತ ಅಂತ ಕುದಿಯೋಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ರವೆಯನ್ನು ಸೇರಿಸ್ಕೊಂಡು ಕೈಯನ್ನು ಆಡಿಸ್ತಾ ಇರಿ. ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ಖಾರ ಬಾತಿಗೂ ಮತ್ತು ಉಪ್ಪಿಟ್ಟಿಗೂ ಇದೇ ಡಿಫ್ರೆನ್ಸು. ಖಾರ ಬಾತಲ್ಲಿ ನಾವು ಮಸಾಲೆ ಪುಡಿ ಆ್ಯಡ್ ಮಾಡ್ತೀವಿ, ತರಕಾರಿ ಆ್ಯಡ್ ಮಾಡ್ತೀವಿ. ಉಪ್ಪಿಟ್ಟಿನಲ್ಲಿ ಏನಿಲ್ಲ, ಸಿಂಪಲ್ ಒಗ್ಗರಣೆ, ಈರುಳ್ಳಿ, ರವೆ. ಖಾರ ಬಾತಲ್ಲಿ ನಾವು ಮಸಾಲೆ ಆ್ಯಡ್ ಮಾಡ್ತೀವಿ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿರಬಹುದು. ಈಗ ನೋಡಿ, ಸೆಮಿ ಸಾಲಿಡ್ ಸ್ಟೇಜಿಗೆ ಬಂದಿದೆ. ಫ್ಲೇಮ್ ಮೀಡಿಯಮಲ್ಲೇ ಇದೆ. ಸೆಮಿ ಸಾಲಿಡ್ ಸ್ಟೇಜ್ ಬರೋವರೆಗೆ ನೀವು ಕೈ ಆಡಿಸ್ತಾನೆ ಇರಬೇಕು. ಈಗ ಫ್ಲೇಮನ್ನು ಲೋನಲ್ಲಿ ಇಟ್ಬಿಟ್ಟು ಇದು ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ನಾವು ಇದು ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕಾಗುತ್ತೆ. 5 ನಿಮಿಷ ಸಾಕು, ಯಾಕೆಂದರೆ ರವೆ ನಾವು ಚೆನ್ನಾಗಿ ಹುರ್ಕೊಂಡಿದ್ದೀವಿ, ತರಕಾರಿ ಚೆನ್ನಾಗಿ ಬೆಂದಿದೆ. ಹಾಗಾಗಿ 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಖಾರ ಬಾತು ರೆಡಿಯಾಗಿರುತ್ತೆ. ಚೆನ್ನಾಗಿ ರೆಡಿಯಾಗಿದೆ. ಖಾರ ಬಾತು ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇದಕ್ಕೆ ನಾನಿಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ನಿಮಗೆ ಆಪ್ಷನಲ್, ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ತುಪ್ಪ ಆ್ಯಡ್ ಮಾಡಿದ್ರೆ ಒಂಥರ ಹೋಟೆಲ್ ಟೇಸ್ಟ್ ಥರ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆಯೇ 1 ಸ್ಪೂನಷ್ಟು ನಿಂಬೆ ಹಣ್ಣಿನ ರಸನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲೆ ಇಲ್ಲಿ ಉದುರಿಸ್ತಾ ಇದ್ದೀನಿ. ಸೂಪರಾಗಿರೋಂಥ ಖಾರ ಬಾತು ಹೋಟೆಲ್ ಸ್ಟೈಲ್ನಲ್ಲಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿದೆ. ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ತುಂಬ ಚೆನ್ನಾಗಿ ಹೊಂದುತ್ತೆ. ಉಪ್ಪಿಟ್ಟು ಇಷ್ಟ ಇಲ್ಲ ಅಂದರೆ ಈ ರೀತಿ ಖಾರ ಬಾತ್ ಮಾಡಿಕೊಡಿ, ತುಂಬಾ ಒಳ್ಳೆಯದು. ತರಕಾರಿ ಎಲ್ಲ ಸೇರಿರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಮಸಾಲೆ ಹಾಕೋದ್ರಿಂದ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದ ಖಾರ ಬಾತ್ ಜೊತೆ ತೆಳ್ಳಗೆ ತೆಂಗಿನಕಾಯಿ ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ಆಹಾ, ಸೂಪರಾಗಿರುತ್ತೆ.
ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಬೆಲ್ ಬಟನ್ ಟಚ್ ಮಾಡಿದರೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲಕ್ಕಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ನ ನನಗೆ ದಯವಿಟ್ಟು ತಿಳಿಸಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು.